ಈಗ ಫನ್ ಅಂಡ್ ಮಸ್ತಿ ಸುತ್ತು ಮೌನ ಗುಡ್ಡೆ ಮನೆಯವರೊಂದಿಗೆ. ಸೊ ಈಗ ನಾನು ಹಾಡು ಹೇಳ್ತೀನಿ, ಆ ಹಾಡನ್ನ ನೀವು ಕೇಳ್ತೀರಾ, ಕೇಳಿಸ್ಕೊಂಡು ಯಾರ ಮೇಲೆ ಪಿಕ್ಚರೈಸ್ ಆಗಿರೋದು ಅಂಡ್ ಸಿನಿಮಾದ ಹೆಸರು ಹೇಳ್ಬೇಕು. ಓಕೆ. ಮೊದಲ ಹಾಡು ಜೊತೆ ಜೊತೆಯಲ್ಲಿ ಪ್ರೀತಿ ಅಪ್ಪು sir. ಜೊತೆಯಲ್ಲಿ. ತಕ್ಷಣ ಗೊತ್ತಾಗ್ಬಿಡ್ತು ಬಿಕಾಸ್ ಇದು ಎಲ್ರಿಗೂ ಫೇವ್ರೇಟ್ ಹೌದು. ಸಾಂಗ್. ಅಂಡ್ ಅಪ್ಪು ಸರ್ ಅಂದ್ಮೇಲೆ ಅವ್ರ ಸಾಂಗ್ಸ್ ಗೊತ್ತಿರ್ಲೇಬೇಕು. ಸೊ ಅಪ್ಪು ಸರ್ ಸಾಂಗ್ ವಂಶಿ ಸಿನಿಮಾ. ಎಸ್. ಹೌದು. ಅಂಡ್ ಅಪ್ಪು ಸರ್ ಜೊತೆ ಅಭಿನಯಿಸಿರೋ ನಾಯಕ ನಟಿ ಯಾರು? ನಿಖಿತಾ ಅವರು. ಎಕ್ಸಾಕ್ಟ್ಲಿ. ಓಕೆ. ಮಿಂಚಾಗಿ ಮೌನ ಬರಲು. ಇದು ನಮ್ಮ ಗಣೇಶ್ ಸರ್. ಹೌದು. ಅಂಡ್ ಹೂವ. ಓಕೆ. ಕನ್ನಡದಲ್ಲ, ಮತ್ತೆ ಕಮಲ ರೋಜಾ ಆತರ ಅಲ್ಲ. ಓಕೆ. ಇಂಗ್ಲಿಷ್. ಡೈಸಿ. ಎಕ್ಸಾಕ್ಟ್ಲಿ. ಅದು ತುಂಬಾ ಪ್ರಿಟಿ ಆಗಿದ್ದಾರೆ ಅವರು. ಗಣೇಶ್ ಮತ್ತು ಡೈಸಿ ಹೌದು. ಬೋಪಣ್ಣ ಅವರ ಸಿನಿಮಾ. ಹೆಸರು, ಸಿನಿಮಾದ ಹೆಸರು? ಗಾಳಿಪಟ. ಎಕ್ಸಾಕ್ಟ್ಲಿ. ನೋಡಯ್ಯ ಕ್ವಾಟೆ ಲಿಂಗವೇ. ನಮ್ ದುನಿಯಾ ವಿಜಯ್ ಸರ್. ಓಕೆ. ದುನಿಯಾ ವಿಜಯ್ ಸರ್ ಅವರೊಂದಿಗೆ ಅಭಿನಯಿಸಿರೋ ನಾಯಕ ನಟಿ ಯಾರು? ಆಕ್ಚುಲಿ ನನಗೆ ಪ್ರಾಬ್ಲಮ್ ಏನ್ ಗೊತ್ತಾ, ಹೀರೋ ಹೆಸರು ಹೇಳ್ಬೋದು, ಹೀರೋಯಿನ್ ಕಡೆ ಪ್ರಾಬ್ಲಮ್. ಓಕೆ. ಕರೆಕ್ಟ್. ರಶ್ಮಿ ಅವರು. ಎಕ್ಸಾಕ್ಟ್ಲಿ. ಓಕೆ. ಮರಳಿ ಮನಸ್ಸಾಗಿದೆ ಸಾಗಿದೆ. ನಮ್ಮ ಪ್ರಜ್ವಲ್ ದೇವರಾಜ್. ಹೌದು. ಅಂಡ್ ಶಿ ಈಸ್ ಆಲ್ಸೋ ಪ್ರಿಟಿ, ನಿಶ್ವಿಕಾ ನಾಯ್ಡು. ಎಕ್ಸಾಕ್ಟ್ಲಿ. ಸಿನಿಮಾದ ಹೆಸರು? ಸಿನಿಮಾ ಹೆಸರು ಗೊತ್ತಿಲ್ಲ, ಬಟ್ ಈಗ ನೀವು ರಾಮಾಚಾರಿ ಸೀರಿಯಲ್ ಅಲ್ಲಿ ರಾಮಾಚಾರಿ ಅವ್ರನ್ನ ಡಿಸ್ಕ್ರೈಬ್ ಮಾಡಿ ಅಂದ್ರೆ ಹೆಂಗ್ ಡಿಸ್ಕ್ರೈಬ್ ಮಾಡ್ತೀರಿ ಹೇಳಿ? ಗೊತ್ತಾಗುತ್ತೆ ಅವಾಗ. ಒಂದ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡಿ, 10 ಮಾರ್ಕ್ಸಿಗೆ ಆನ್ಸರ್ ಹೇಳಿ ಅಂತ. ಇನ್ ಒನ್ ವರ್ಡ್ ಜೆಂಟಲ್ ಮ್ಯಾನ್. ಎಕ್ಸಾಕ್ಟ್ಲಿ. ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ ಋತ್ವಿಕ್ ಅವ್ರಿಂದ. ನನ್ನ ಜೆಂಟಲ್ ಮ್ಯಾನ್ ಅಂದು ಮೌನ ಅವರು. ಅಯ್ಯೋ, ಅದನ್ನ ನಾನು ಹೇಳೋದ್ ಬಿಡಿ, ಎಲ್ರು ಅದನ್ನೇ ಹೇಳಿ 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 ಅದು ಅವನಿಗೆ ಆಗ್ಬಿಟ್ಟಿದೆ. ರಾಮಾಚಾರಿ ಅಂತ ಜೆಂಟಲ್ ಮ್ಯಾನ್. ಎಕ್ಸಾಕ್ಟ್ಲಿ. ಆಕ್ಚುಲಿ ಹೌದು, ಆ ಥರ ಹುಡುಗ ಸಿಗಲ್ಲ. ಬಟ್ ಅದನ್ನ ನಾವು ಸೀರಿಯಲ್ ಅಲ್ಲಿ ನೋಡಿ ಖುಷಿ ಪಡ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿ ಆಫ್ ಸ್ಕ್ರೀನ್ ಹೇಗೆ? ಆಫ್ ಸ್ಕ್ರೀನ್ ಅಲ್ಲಿ ಹಾಗೆ ಇರ್ತಾರ? ಸೀರಿಯಲ್ ಅಲ್ಲಿ ಇರ್ತಾರ ಇಲ್ಲ ಜಾಸ್ತಿ ಆಫ್ ಸ್ಕ್ರೀನ್ ಅಲ್ಲಿ ತುಂಬಾ ಪೋಲಿ ಅಂದ್ರೆ ಅವನು. ಅಂದ್ರೆ ಹೇಗ್ ಗೊತ್ತಾ ಅಂದ್ರೆ ಸುಮ್ನೆ ಕುತ್ಕೊಳ್ಳೋದಿಕ್ ಬಿಡಲ್ಲ, ಏನಾದ್ರು ತರಲೆ ಮಾಡ್ತಾ ಇರ್ತಾನೆ, ಏನೋ ತಮಾಷೆ ಮಾಡ್ತಾ ಇರ್ತಾನೆ. ಇವಾಗ ನಂದು ಅವಂದೇನು ಶಾರ್ಟ್ ಇಲ್ಲ ಅಂತ ಹೇಳಿದ್ರೆ ಮುಂದೆ ಕುತ್ಕೊಂಡು ತಮಾಷೆ ಮಾಡ್ತಾ ಇರ್ತಾನೆ, ನಮ್ಮನ್ನ ನಗ್ಸಕ್ ನೋಡ್ತಾ ಇರ್ತಾನೆ. ನಂದು ಇವಾಗ ಫುಲ್ ಇಮೋಷ್ನಲ್ ಸೀನ್ ಅಂತ ಹೇಳಿದ್ರೆ ನಾನು ನಗ್ಸ್ತಾ ಇರ್ತಾನೆ. ಸೊ ಆ ಥರ ತುಂಬ ಏನು ಹೇಳೋದು, ಕೀಟ್ಲೆ. ಓಕೆ. ಓಕೆ. ನೆಕ್ಸ್ಟ್ ಸಾಂಗ್. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ನಮ್ಮ ಶಿವಣ್ಣ ಅವ್ರ ಸಾಂಗ್. ಹೌದು. ಸೊ ಭಾವನಾ ಮೆನನ್ ಮಾಡಿದ್ದಾರೆ. ಎಸ್. ಬಜರಂಗಿ ಅಲ್ಲ, ಟಗರು. 100%. ಹಾಂ. ಓಕೆ. ಯಾವ ಜನ್ಮದ ಗೆಳತಿ ನನ್ನ ಗೆಳತಿ. ನಮ್ಮ ಡಿ ಬಾಸ್ ಅವ್ರದ್ದು. ಹೌದು. ಕಾಟೇರ ಸಾಂಗ್. Exactly. ಹೀರೋಯಿನ್ ಆಗಿ ನಮ್ಮ ಮಾಲಾಶ್ರೀ ಮ್ಯಾಮ್ ಮಗಳು ಆರಾಧನಾ ಅವ್ರು ಮಾಡಿದ್ದಾರೆ. ಹೌದು. ಓಕೆ. ನೆಕ್ಸ್ಟ್ ಸಾಂಗ್. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ನಮ್ಮ ಸುದೀಪ್ ಸರ್ ಸಾಂಗ್, ಕೋಟಿಗೊಬ್ಬ 2ದು. ಅವ್ರ ಹೆಸರು ಹೀರೋಯಿನ್ ಅವ್ರದ್ದು ಮೆನನ್. ಏನ್ ಮೆನನ್ ಗೊತ್ತಿಲ್ಲ. ಅವ್ರದ್ದು ಇನ್ನೊಂದು ಸಾಂಗ್ ಹೇಳಾ? ಹೀರೋಯಿನ್ ಇನ್ನೊಂದು ಸಾಂಗ್. ತಂತಾನೆ ಬೇಕಂತಾನೆ ಸೆಳೆಯುತ್ತಾಳೆ ಗೊತ್ತು, ಬಟ್ ಅವರ ಹೆಸರು ಬರ್ತಾ ಇಲ್ಲ. ಬಟ್ ಸಮ್ ಮೆನನ್. ನಿತ್ಯ ಮೆನನ್. ಎಸ್. ಓಕೆ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀ. ಡಿಂಪಲ್ ಕ್ವೀನ್ ಸಾಂಗ್. ಆಮೇಲೆ ಅದರ ಜೊತೆ ನಮ್ಮ ನೀನಾಸಂ ಸತೀಶ್ ಅವ್ರು ಮಾಡಿದ್ದಾರೆ, ಅಯೋಗ್ಯ. ಓಕೆ. ನೆಕ್ಸ್ಟ್ ಸಾಂಗ್ ಇಸ್ ಆರಾಮಾಗಿರಿ ಸುಬ್ಬಲಕ್ಷ್ಮಿ. ನನ್ನ ಫೇವ್ರೆಟ್ ರಾಧಿಕಾ ಪಂಡಿತ್ ಮಾಮ್ ಸಾಂಗ್ ಆ್ಯಂಡ್ ಧ್ರುವ ಸರ್ಜಾ ಅವರು. ಸಿನಿಮಾ ಬಂದ್ಬಿಟ್ಟು ಈ ಹಳೆ ಕಾಲದಲ್ಲೆಲ್ಲ ರಾಜನ ಎಂಟ್ರಿ ಆದ್ರೆ ಬಹದ್ದೂರ್. ಕರೆಕ್ಟ್. ಫೇವ್ರೇಟ್ ಅಂದ್ರಿ. ರಾಧಿಕಾ ಮ್ಯಾಮ್ನ ಮೀಟ್ ಆಗಿದ್ದೀರಾ ಯಾವಾಗ? ಇಲ್ಲ,
ನೆವರ್ ಗಾಟ್ ಅ ಚಾನ್ಸ್, ಬಟ್ ನಂಗೆ ಅವ್ರು ತುಂಬ ಇಷ್ಟ. ಅಂದರೆ ಏನೂ ಒಂದು ಕಾಂಟ್ರವರ್ಸಿ ಇಲ್ಲ, ಎಲ್ಲೂ ಅವ್ರ ಬಗ್ಗೆ ಜಾಸ್ತಿ ಟಾಕ್ಸ್ ಇರಲ್ಲ. ಅವ್ರ ಬಗ್ಗೆ ಕೇಳಬೇಕು ಅಂದರೆ ಒಂದು ಯಶ್ ಸರ್ ಬಗ್ಗೆ ಅವ್ರ ಬಗ್ಗೆ ಕೇಳಬೇಕು ಅಷ್ಟೇ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ರಿಯಲಿ ಕ್ಯೂಟ್, ಅಂದರೆ ನೋಡ್ತಾ ಇರಬೇಕು ಅನಿಸುತ್ತೆ. ಸೋ ಕ್ಯೂಟ್, ಅಂದರೆ ಫಸ್ಟಿಂದನೂ ಎಲ್ಲ ಸಿನಿಮಾನೂ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಕರೆಕ್ಟ್. ನಮ್ಮ ಕನ್ನಡ ಇಂಡಸ್ಟ್ರಿಯ ದಿವಾ ರಾಧಿಕಾ ಮ್ಯಾಮ್, ಎನಿ ಪಾತ್ರ ರಾಧಿಕಾ ಮ್ಯಾಮ್ನ ಆ ಪಾತ್ರದಲ್ಲಿ ನೋಡೋದಕ್ಕೊಂಥರ ಇವಾಗಲೂ ಇಬ್ಬರು ಮಕ್ಕಳಿದ್ದಾರೆ, ಹೇಗಿದ್ದಾರೆ ಅಂದರೆ ಗಾಡ್, ಅಷ್ಟು ಪ್ರೀತಿ. ಓಕೆ, ಲಾಸ್ಟ್ ಸಾಂಗ್. ಮಳೆ ಮಳೆ ಅಂಬೆಗಾಲ ಇಡುತ್ತಾ ಸುರಿಯೇ. ಓಕೆ, ಹೇಳ್ಬಿಡ್ಲಾ? ಇಲ್ಲ ಬೇಡ ಬೇಡ. ಓಕೆ, ನಾನು ಕೌಂಟೌನ್ ಶುರು ಮಾಡಿ. ದುನಿಯಾ ವಿಜಯ್ ಸರ್ದ? ಹೌದು. ಹಾಂ, ಓಕೆ. ಸಿನಿಮಾದ ಹೆಸರು ಸಲಗ. ಶೋರಾ? ನೋಡಿ, ಯಾವುದೋ ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ಯಾವುದೋ ಒಂದು ಹೆಸರು ಕನ್ಫ್ಯೂಸ್ ಆಗಿ ಹೇಳ್ತಿರ್ಬೋದೇನೋ. ಸಲಗ ಇಲ್ಲ ಇಲ್ಲ, ಅವ್ರು ಕಾನ್ಫಿಡೆಂಟ್. ಕರೆಕ್ಟ್, ರೈಟ್ ಆನ್ಸರ್. ಹೇಗನ್ಸ್ತು ಫನ್ ಅಂಡ್ ಮಸ್ತಿ? ಇಟ್ ವಾಸ್ ನೈಸ್, ಬಟ್ ಅಂದರೆ ಅದೇ ಸ್ವಲ್ಪ ನನಗೆ ಈ ಸಾಂಗ್ಸ್ ಅಂತ ಬಂದಾಗ ನಾನು ಕೇಳ್ತೀನಿ ಯೂಶಲಿ, ಸೆಟ್ಟಲ್ಲಾಗಿರ್ಬೋದು ಅಥವಾ ಕಾರಲ್ಲಿ ಕೇಳ್ತಾ ಇರ್ತೀನಿ, ಬಟ್ ಯೂಟ್ಯೂಬ್ ಅಂತೆಲ್ಲ ನೋಡಲ್ಲ. ಆ್ಯಂಡ್ ಅದೇ ಪರ್ಟಿಕ್ಯುಲರ್ ಈ ಫೇವ್ರೆಟ್ ಅನ್ನೋರ್ದು ಮಾತ್ರ ಗೊತ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಜರ್ನಿ ಹೀಗೆ ಸಾಗ್ತಾ ಇರಲಿ, ಇನ್ನಷ್ಟು ಸಕ್ಸಸ್ನ ಕಾಣಲಿ, ಆ್ಯಂಡ್ ಹೀಗೆ ಇನ್ನಷ್ಟು ಜಾಸ್ತಿ ಜನರಿಂದ ಪ್ರೀತಿ ಸಿಗಲಿ ಅಂತ ವಿಶ್ ಮಾಡ್ತೀವಿ. Here's a gift. Thank you so much. Thank you.